ಇದೇನ್ರಿ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ರಿ ನೀವು ಸಂಜೆ ಹೊತ್ತಾಯ್ತು ಅತ್ಲಗೆ ಮನೆ ಕಡೆ ಕರ್ಕೊಂಡು ಹೋಗ್ಬಿಟ್ಟು ನೀವು ಇಲ್ಲಿ ಈಶ್ವರಪ್ಪಣ್ಣವ್ರ ಮನೆಗೆ ಕರ್ಕೊಂಡ್ ಬಂದಿದ್ದೀರಲ್ಲ ನೀವು ಈಗ ಈಶ್ವರಣ್ಣವರು ನಮ್ಮ ಮನೆ ನೋಡಿದ್ರೆ ಊಟ ಮಾಡ್ಕೊಂಡು ಹೋಗ್ರಮ್ಮ ಅಪ್ರೂಪಕ್ಕೆ ಬಂದಿದ್ದೀರಾ ಗಣೆ ಅಡ್ಡಿ ಅಂತ ಹೇಳ್ಬಿಟ್ಟು ಅವ್ರ ಮನೆಯಲ್ಲಿ ಕರೆದು ಒಳ್ಳೆ ಹೋಳಿಗೆ ಊಟ ರೆಡಿ ಮಾಡಿಸ್ಬಿಡ್ತಾರೆ ಇವಾಗ. ಸುಮ್ಮನೆ ಅವ್ರಿಗೆ ಯಾಕೆ ತೊಂದರೆ, ಹೋಗೋಣ ಬರ್ರಿ. ನಿಜ ನಿಜ ಕಣೆ ಮುನ್ಗಿ, ನೀನು ಹೇಳಿದ್ದು ನಿಜವಾಗ್ಲೂ ಸತ್ಯನೇ. ನಮ್ಮ ಈಶ್ವರಣ್ಣವರು ನನ್ನ ಮೇಲೆ ಅಂತಂದ್ರೆ ಭಾಳ ವಿಶ್ವಾಸ. ಲೇ ರಾಜ, ಹಂಗೆ ಹೋಗ್ಬೇಡ, ಸುಮ್ಮನೆ ಅತ್ಲಾಗೆ ಬಾರ ಇಲ್ಲಿ ಒಂಚೂರು ಮಜ್ಜಿಗೆ ಕುಡಿ, ಬಾಯಿ ಒಂಚೂರು ಊಟ ಮಾಡು, ಬಾ ಒಂಚೂರು ತಿಂಡಿ ತಿನ್ನು, ಬಾರ ಒಂಚೂರು ಹಣ್ಣು ತಿನ್ನು ಅಂತ ನನ್ನ ಮೇಲೆ ಭಾಳ ವಿಶ್ವಾಸ ಇಟ್ಟಿದ್ದಾರೆ. ನನ್ನ ಕಂಡ್ರೆ ಭಾಳ ಪ್ರೀತಿ ಅಂತದ್ರಲ್ಲಿ ನಾನು ನೀನು ಇವತ್ತು ಅವ್ರ ಮನೆಗೆ ಬಂದಿದ್ದೀವಿ. ಊಟ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ರಲ್ಲಿ ಏನೂ ತಪ್ಪಿಲ್ಲ. ಆದರೂ ಊಟ ಮಾಡ್ಕೊಂಡು ಹೋಗೋಕ್ಕೆ ನಮಗೇನು ಸಮಯ ಇಲ್ಲ, ಇನ್ನೊಂದು ದಿವಸ ಬರ್ತೇನೆ. ಈಗ ಹೆಂಗಿದ್ರು ಇವ್ರ ಹಾದಿಗೆ ಹೋಗ್ತಿದ್ವಲ್ಲ, ಹಂಗಾಗಿ ಇವ್ರ ಮನೆ ಮುಂದೆ ಹೋಗ್ಬೇಕಾರೆ ಮತ್ತೆ ಈಶ್ವರಣ್ಣವ್ರನ್ನ ಮಾತಾಡ್ತಾ ಹಂಗೆ ಹೋಗೋಕ್ಕಾಗತ್ತೆ. ಹಂಗಾಗಿ ಒಂದು ಹೆಜ್ಜೆ ನೋಡೋಣ ಅಂತ ಹೇಳೋದು ಬಂದುಬಿಡತ್ಲೆ. ಇರಲಿ ಬಾ ಹೋಗೋಣ. ಏನಪ್ಪ ಏನಾರ ಒಂದು ಹೇಳಿದ್ರೆ ಆಮೇಲೆ ಹಂಗಂದ್ಲು ಹಿಂಗಂದ್ಲು ಅಂತೀರ. ಆಯ್ತು, ನೀವು ಹೇಳ್ದಂಗೆ ನಡೀರಿ ಬಿಡ್ರತ್ಲೆಗೆ. ಆದರೆ ನನಗೆ ಊಟ ಗೀಟ ಎಲ್ಲ ಬೇಡಪ್ಪ, ನನಗೇನು ಬೇಡ. ಆಯ್ತು ಸುಮ್ಮನಿರೆ. ಈಶ್ವರಣ್ಣ ಈಶ್ವರಣ್ಣ ಅಗ್ಗಳಲ್ಲ ರಾಜ, ಓಹೋ ಮನೆಯವ್ರನ್ನ ಕರ್ಕೊಂಬಂದ್ಬಿಟ್ಟಿದೆ ನಾನು. ಬಿಡತ್ಲಾಗೆ ನಮ್ಮ ಮನೆಗೆ ಒಳ್ಳೆ ಶಿವ ಪಾರ್ವತಿ ಬಂದಂಗಾಯ್ತು. ನಡ್ರದ ಒಳಕ್ಕೆ ಊಟ ಮಾಡ್ಕೊಂಡು ಹೋಗಿವ್ರಂತೆ ಇವತ್ತು. ಇವತ್ತೊಂದು ಒಳ್ಳೆ ಊಟ ರೆಡಿ ಮಾಡಿಸ್ಬಿಡ್ತೀನಿ, ನೀವು ಬಂದಿರಂತ ಹೇಳ್ಬಿಟ್ಟು ಒಳ್ಳೆ ಊಟ ರೆಡಿ ಮಾಡಕ್ಕೆ ಹೇಳ್ತೀನಿ. ಊಟ ಮಾಡ್ಕೊಂಡು ಹೋಗಿವರಂತೆ. ಅಣ್ಣ ಬೇಡ ಕಣ, ಇವತ್ತು ಮಹದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ, ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು. ಬೆಳಗ್ಗೆನೆ ಹೋದ್ವಿ, ಭಾಳ ಚೆನ್ನಾಗಿತ್ತು. ಅಲಂಕಾರ ಏನು ಚೆನ್ನಾಗಿ ಮಾಡ್ತೀರಾ ಅಂತೀರಾ. ಅಬ್ಬಬ್ಬಬ್ಬಬ್ಬ, ದೇವ್ರನ್ನ ನೋಡೋಕ್ಕೆ 2 ಕಣ್ಣು ಸಾಲದು. ದೇವ್ರನ್ನ ನೋಡೋಕ್ಕೆ ಏನತ್ಲಗೆ ಭದ್ರಾವತಿ, ಶಿವಮೊಗ್ಗ, ತೀರ್ಥಹಳ್ಳಿ, ತರೀಕೆರೆ, ಈ ಕಡೆ ಚನ್ನಗಿರಿಯಿಂದೆಲ್ಲ ಭಾಳಷ್ಟು ಕಡೆಯಿಂದ ಬರ್ತಾರೆ. ನಾ ಮುಂದು ಅಂತ ಹೇಳ್ಬಿಟ್ಟು ಅನ್ನದಾನ ಮಾಡೋಕ್ಕೆ ಒಬ್ಬರ ಮೇಲೆ ಒಬ್ಬರು ಮುಗಿ ಬೀಳ್ತಾರೆ. ನಂತರದಲ್ಲಿ ಇವತ್ತು ಭಾಳ ಚೆನ್ನಾಗಿ ಪೂಜೆನೂ ಆಯಿತು, ಅನ್ನದಾನನೂ ಆಯಿತು. ಹೌದು ಈಶ್ವರಣ್ಣ, ಹಂಗಾಗಿ ನಾವು ದೇವಸ್ಥಾನಕ್ಕೆ ಹೋದವರು ಈಗಲೇ ಬರ್ತಾ ಇರೋದು, ಇನ್ನು ಮನೆಗೆ ಕೂಡ ಹೋಗಿಲ್ಲ. ಹಂಗಾಗಿ ದೇವಸ್ಥಾನಕ್ಕೆ ಹೋದರು ಸೀದಾ ಮನೆಗೆ ಹೋಗ್ಬೇಕಂತೆ. ನಿಮ್ಮ ಮನೆ ಬಂದ್ವಲ್ಲ ಅತ್ಲಾಗೆ, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಿಟ್ಟು ನಮ್ಮ ಯಜಮಾನರು ನಿಮ್ಮನ್ನು ಕೂಗುದ್ರು ಅತ್ಲಾಗೆ. ನೀವು ಸದ್ಯ ನಮ್ಮ ಪುಣ್ಯ, ನೀವು ಮನೆಗಿದ್ರಿ, ನಮಗೆ ಸಿಕ್ಕಿದ್ರಿ. ಪಾಪ ಭಾಳಷ್ಟು ಬೇರೆ ಬೇರೆ ಕೆಲಸ ಹಚ್ಕೊಂಡಿರ್ತೀರ, ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತೀರ. ಅಂಥದ್ರಲ್ಲಿ ನೀವು ನಮಗೆ ಸಿಕ್ಕಿದ್ದು ನಮ್ಮ ಪುಣ್ಯ ಅತ್ಲಾಗೆ. ಕಣಮ್ಮ, ನನಗೆ ಕಾಫಿ ಬೀಜದ್ದು ಒಂಚೂರು ಲೆಕ್ಕಾಚಾರ ಮಾಡ್ಕೊಂಡು ಕೂತಿದ್ದೆ. ಕರೆದಲ್ಲ ರಾಜ, ಹಂಗಾಗಿ ಬಂದೆ. ಅದಲ್ದಲೆ ಒಂದು 10 ಲಕ್ಷ ತೆಂಗಿನಕಾಯಿಂದ ಬಂದಿತ್ತು, ಅದನ್ನು ಒಂಚೂರು ಲೆಕ್ಕಾಚಾರ ಮಾಡ್ತಾ ಇದ್ದೆ. ಅತ್ಲಾಗೆ ಬಟವಾಡೆ ಬೇರೆ ಮಾಡಬೇಕಾಗಿತ್ತು. ಅದಕ್ಕೆ ಅದು ನಮ್ಮ ರಾಜ ಬೇರೆ ಇರಲಿಲ್ಲ, ಅವನಿಲ್ದಂಗೆ ಹೆಂಗೆ ಬಟವಾಡೆ ಮಾಡೋಣ ಅಂತ ಹೇಳ್ಬಿಟ್ಟು ಒಂಚೂರು ಮನಸ್ಸಿಗೆ ಹಾಕೊಂಡಿದ್ದೆ. ಅಷ್ಟೊತ್ತಿಗೆ ಇವನೇ ಕೂಗ್ಬಿಟ್ಟ. ಆಯ್ತು ಅಣ್ಣ, ಒಳ್ಳೇದಾಗ್ಲಿ, ಚೆನ್ನಾಗಿ ವ್ಯಾಪಾರ ಆಗಿರ್ಬೇಕು. ಹಂಗಾದ್ರೆ ಭಾಳ ಚೆನ್ನಾಗಿ ಇವಾಗ ಕೆಲಸ ಕಾರ್ಯಗಳು ಎಲ್ಲ ನಡೀತಿರ್ಬೇಕಂಗಿದ್ರೆ ಅಣ್ಣನ ಕರ್ಕೊಂಡು ಒಂದ್ಸರಿ ಊಟಿಗೆ ಕೊಡೈಕೆನಾಲ್ಗೂ ಹೋಗಿ ಬರ್ರಿ ನೀವು. ಇಲ್ಲ ಕಣಮ್ಮ, ಅವಳು ಅಂತ ಜಾಗಕ್ಕೆಲ್ಲ ಬರಲ್ಲ. ಯಾವಾಗ ನೋಡ್ರು ದೇವರು ದಿಂಡ್ರು ಅಂತಿರ್ತಾಳೆ. ಧರ್ಮಸ್ಥಳ, ರಾಯಚೂರು, ಶಿರ್ಡಿ ಸಾಯಿಬಾಬಾ, ಕೊಲ್ಲಾಪುರದಮ್ಮ, ಇಂಥ ದೇವಸ್ಥಾನಕ್ಕೆ ಹೋಗೋಣ ಬರ್ರಿ ಅಂತ ಹೇಳ್ಬಿಟ್ಟು ಅವಾಗ ಕರ್ಕೊಂಡು ಹೋಗಿ ಬರ್ತಿರ್ತಾಳೆ. ಭಾಳ ಒಳ್ಳೇದು. ಅಕ್ಕವರು ಪುಣ್ಯ ಸಂಪಾದನೆ ಮಾಡೋಕ್ಕೋಸ್ಕರ, ನೆಮ್ಮದಿಗೋಸ್ಕರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಅಕ್ಕಂಗೆ ದೇವಸ್ಥಾನ ದೇವರು ಅಂತಂದ್ರೆ ಭಾಳ ಖುಷಿ, ಭಾಳ ನಂಬಿಕೆ, ಭಾಳ ವಿಶ್ವಾಸ. ಹಂಗಾಗಿ ದೇವ್ರ ಮೇಲೆ ಭಾಳ ಭಕ್ತಿ ಇರೋದ್ರಿಂದನೇ ಅಕ್ಕವರು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ನಿಮ್ಮನ್ನ. ಒಳ್ಳೇದಾಗುತ್ತೆ ಎಲ್ಲ. ಸರಿ ಆಯಿತು, ನಾನು ಇನ್ನು ಬರ್ತೀನಿ. ನೀನು ಒಬ್ಬಳೇ ಏನು ಹೋಗ್ತೀಯ, ಇವನು ಕರ್ಕೊಂಡೋಗೋ ಮಾತಾಗೆ. ಇಬ್ರು ದೇವಸ್ಥಾನದಿಂದ ಬಂದಿದ್ದೀರ ಅಂತ ಹೇಳ್ಬಿಡ್ತಿದ್ದೀರಾ. ಹೋಗ್ರಿ, ದೇವಸ್ಥಾನದಿಂದ ಬಂದವರು ಸೀದಾ ಮನೆಗೆ ಹೋಗ್ಬೇಕು, ಎಲ್ಲೂ ಹೊರಗಡೆ ಎಲ್ಲೂ ಹೋಗ್ಬಾರ್ದು. ಆದಷ್ಟು ಬೇಗ ಮನೆಗೆ ಸೇರ್ಕೊಳ್ರಿ, ಸಂಜೆ ಆಗ್ತಾ ಬಂತು. ಕಣ, ನೀವು ಹೇಳ್ತಿರೋದು ಸರಿನೇ. ದೇವಸ್ಥಾನದಿಂದ ಬಂದವರು ಸೀದಾ ಮನೆಗೆ ಸೇರ್ಕೋಬೇಕು. ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಆಮೇಲೆ ಬೇಕಾದ್ರೆ ಬರ್ತೀನಿ ನಾನು. ಇನ್ನೇನು ಬರ್ತೀಯ ಬಿಡ, ಬೆಳಗ್ಗೆ ಹೋದ ನೀಗ ಬಂದಿದ್ರಾ. ಕೈಕಾಲು ಮುಖ ತೊಳ್ಕೊಂಡು ಒಂಚೂರು ದೇವ್ರ ಪೂಜೆ ಮಾಡಿ ಸ್ವಲ್ಪ ರೆಸ್ಟ್ ತಗೊಳ್ರಿ. ನಾಳೆ ಬೆಳಗ್ಗೆ ಹೆಂಗಿದ್ರು ಸಿಗಲೇಬೇಕಲ್ಲೇ, ಹಂಗಾಗಿ ನೀನು ಬಂದೇ ಬರ್ತೀಯ. ಈಗ ಹೋಗಿ ಸ್ವಲ್ಪ ವಿಶ್ರಾಂತಿ ತಗ. ಸರಿ ಬಿಡೋಣ ಅತ್ಲಾಗೆ, ಹಂಗೆ ಮಾಡ್ತೀನಿ. ನಡಿಯಮ್ಮ, ಹೋಗೋಣ. ಆಯ್ತಾಯ್ತು ಕಣ್ರಿ, ನಡೀರಿ ಹೋಗೋಣ. ಗಂಡ ಹೆಂಡತಿ ಅಂತಂದ್ರೆ ಹೀಗೆ ಅನ್ಯೋನ್ಯತೆಯಿಂದ ಇರಬೇಕು. ಬೆಚ್ಚನೆಯ ಮನೆ ಇರಲು, ವೆಚ್ಚಕ್ಕೆ ಹೊನ್ನಿರಲು, ಇಚ್ಛೆ ಅರಿತು ನಡೆವ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಸರ್ವಜ್ಞ ಮಹಾಮೂರ್ತಿಗಳು ಹೇಳಿರೋದು 100ಕ್ಕೆ 100 ಸತ್ಯ. ರಾಜ ಮುನಿಯಮ್ಮ ಇಬ್ಬರು ಗಂಡ ಹೆಂಡತಿ ಭಾಳ ಚೆನ್ನಾಗಿದ್ದಾರೆ. ಭಾಳ ಚೆನ್ನಾಗಿ ಒಬ್ರನ್ನೊಬ್ರು ಹೊತ್ಕೊಂಡಿದ್ದಾರೆ. ದೇವರು ಅವ್ರಿಗೆ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಕೊಟ್ಟು ಕಾಪಾಡಲಿ. ನೋಡಿ, ಹೋಗೋಣ ಅತ್ಲಾಗೆ. ಹೋಗಿ ಅರ್ಧಕ್ಕೆ ನಿಂತಿರೋ ಕೆಲಸನ ಪೂರ್ಣ ಮಾಡೋಣ. ಬಟವಾಡೆ ಮಾಡೋದು ತಡ ಆಯಿತು ಅಂತಂದರೆ ಕೂಲಿಯವರು ಸ್ವಲ್ಪ ಸಿಟ್ಟು ಮಾಡ್ಕೊಂತಾರೆ, ಬೇಜಾರನ್ನು ಮಾಡ್ಕೊಂತಾರೆ ಅತ್ಲಾಗೆ.
ಏನು ಈಶ್ವರನ ಕೆಲಸ ಮಾಡಿಸ್ಕೊಂತಾರೆ ಕೂಲಿನ ಕೊಡೋದು ಅಂತ ಹೇಳ್ಬಿಟ್ಟು ಅವ್ರ ಮನಸ್ಸಲ್ಲಿ ಮಾತು ಮೂಡೋದು ಬೇಡ. ಹಬ್ಬ ಹೆಂಗೋ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದು ಸೇರ್ಕೊಂಡು ಹೊತ್ಲಿಗೆ ಇನ್ನೂ ಎಷ್ಟೊತ್ತಾಗುತ್ತಪ್ಪ ಮನೆಗೆ ಬರೋದು ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಳ್ತಿದ್ದೆ. ಹೆಂಗ ಬಂದು ಮನೆ ಸೇರ್ಕೊಂಡ್ವಿ. ಹಬ್ಬ ನಡ್ಕೊಂಬಂದು ಈ ಜಗದ ಕಟ್ಟೆ ಮೇಲೆ ಕೂತ ತಕ್ಷಣ ಎಷ್ಟು ಆನಂದವೋ ಆನಂದ. ನನಗಂತೂ ತಡ್ಕೊಳಕ್ಕೆ ಆಗ್ತಾ ಇಲ್ಲ, ಅಷ್ಟು ಆನಂದ ಆಗ್ತಾ ಕಣೆ ಮುನಿಯಮ್ಮ. ಸಾಕು ಸುಮ್ ಕುತ್ಕೊಂಡ್ರಿ ಅತ್ಲಾಗೆ. ಏನ್ ಒಳ್ಳೆ ಸ್ವಿಟ್ಜರ್ಲ್ಯಾಂಡಿಗೆ ಹೋಗಿ ಬಂದವರು ಆಡ್ತಾರಲ್ಲ ಹಂಗ ಆಡ್ತಾ ಇದ್ದೀರಾ ನೀವು. ನಾವು ಹೋಗ್ತಿರೋದು ಪುಣ್ಯಕ್ಷೇತ್ರ, ಹೋಗಿ ಬಂದಿದ್ದು ಪುಣ್ಯಕ್ಷೇತ್ರಕ್ಕೆ ಅಂತ ಮಹದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಒಳ್ಳೆ ಅನ್ನ ಸಂತರ್ಪಣೆ ಇತ್ತು, ಊಟ ಮಾಡ್ಕೊಂಡು ಬಂದಿದ್ದೀವಲ್ಲ, ಅಲ್ಲಿ ಹೋಗಿದ್ದು ನಮ್ಮ ಭಾಗ್ಯ, ನಮ್ಮ ಪುಣ್ಯ. ದೇವರು ನಿಮ್ಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಕರ್ಕೊಂಡು ಹೋಗಿದ್ದು. ಮಹದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋದವರಿಗೆಲ್ಲ ಒಳ್ಳೇದೇ ಆಗೈತೆ, ಹಂಗಾಗಿ ನಿಮ್ಮನ್ನು ಕರ್ಕೊಂಡು ಹೋಗಿದ್ದೆ. ಈ ದುಬೈ ರಾಜ ಯಾವತ್ತು ಒಳ್ಳೆಯದೇ ಕಣೆ, ಒಳ್ಳೆಯವ್ರಿಗೆ ಯಾವತ್ತು ಒಳ್ಳೇದೇ ಮಾಡ್ತಾನೆ. ಎಲ್ಲಾದರೂ ಅನ್ಯಾಯ ನಡೀತಿತ್ತು ಅಂತಂದ್ರೆ ಪ್ರತಿಭಟಿಸ್ತಾನೆ. ಅಂತ ಹುಡುಗ ಈ ದುಬೈ ರಾಜಪ್ಪ. ಸಾಕು ಸುಮ್ ಕೂತ್ಕೊಳ್ರಿ. ನಿಮ್ಮನ್ನೇ ನೀವು ಹೊಗಳ್ಕೊಳ್ಳೋದೇ ನೋಡ್ಬಿಟ್ರೆ ನನಗೊಂಥರ ನಿಮಗೇನೋ ಹುಚ್ಚಿಡಿತೇನೋ ಅನ್ಸುತ್ತೆ. ನಿಮ್ಮ ಬಗ್ಗೆ ನೀವೇ ಹೊಗಳ್ಕೋಬಾರ್ದು, ನಿಮ್ಮ ಬಗ್ಗೆ ಬೇರೆಯವರು ಹೊಗಳ್ಬೇಕು ನಿಮ್ಮನ್ನ, ಅವಾಗ ಖುಷಿ ಆಗುತ್ತೆ ನನಗೆ. ಆಗಳ ಏನು ಅದ ಮೇಲೆ ನಮ್ಮನವರು ಮತ್ತೆ ಪಂಕಜ್ ಅನ್ನೋರು ನಮ್ಮನೆ ಕಡೆ ಬಂದ್ಬಿಟ್ಟಿದ್ದೀರಾ? ಇವತ್ತೇನು ಸೂರ್ಯ ಪಶ್ಚಿಮ ದಿಕ್ಕು ಊಟವನ? ನೀವು ನಮ್ಮನೆ ಅಂಗಡಿಗೆ ಬಂದಿದ್ದು ಭಾಗ್ಯ ದೇವತೆ ಬಂದಂಗಾಯ್ತು. ಸಾಕು ಸುಮ್ಮನೆ ಕೂತ್ಕೊಂಡಿದ್ದು. ಅವ್ರು ಏನು ತರ ಬಂದಿರ್ಲಿ, ನಿಮ್ಗೆ ಯಾಕ್ರಿ ನಮ್ಮನ್ನು ಮಾತಾಡ್ತಾರೆ. ಯಾವ ನೋಡ್ರಿ ಹೆಣ್ಮಕ್ಳು ಹಲ್ಗಿಂಚ್ಕೊಂಡು ಹೋಗಿ ಮಾತಾಡ್ಕೊಳ್ತೀರ ನೀವು. ನನಗೆ ಇದನ್ನ ಕಂಡ್ರೆ ಮೈ ಉರಿದೋಗುತ್ತೆ ನನಗಂತೂ. ಇನ್ನೊಂದ್ಸರಿ ನನ್ನ ಕಣ್ಣೆದ್ರಿಗೆ ಯಾವ್ದಾರ ಹೆಣ್ಮಕ್ಳು ಬಂದಾಗ ಹಲ್ಗಿಂಚ್ಕೊಂಡು ಈ ಥರ ಮಾತಾಡಿದ್ರೆ ನನಗೆ ಕೆಟ್ಟ ಕೋಪ ಬಂದ್ಬಿಡುತ್ತೆ. ನಿಮ್ಮ ಮೀಸೆನ ಮುಡಿದಾಕ್ಬಿಡ್ತೀನಿ, ನಿಮ್ಮ ಹಲ್ಲ ಕಿತ್ತಾಕ್ಬಿಡ್ತೀನಿ ಇನ್ನೊಂದ್ಸರಿ ಹಿಂಗೆ ಮಾಡಿದ್ರೆ. ಅಲ್ಲ ಅವ್ರು ಬಂದು ನಿಂತ್ಕೊಂಡ್ರಲ್ಲ ಅದಕ್ಕೆ ಮಾತಾಡಿಸ್ದೆ. ನೀನು ಬೇರೆ ಈ ಕಡೆ ತಿರ್ಕೊಂಡಿದ್ಯಾ, ಅವ್ರು ಬಂದಿದ್ದು ನಿನಗೆ ಗೊತ್ತಾಗ್ಲಿಲ್ಲ, ಹಂಗಾಗಿ ನಿನ್ನ ಪರವಾಗಿ ನಾನೇ ಮಾತಾಡಿಸ್ದೆ. ಒಂದು ವೇಳೆ ಮಾತಾಡಿಸ್ಲಿಲ್ಲ ಅಂತಂದ್ರೆ ಅವರಿಗೆ ಅವಮರ್ಯಾದೆ ಮಾಡ್ದಂಗೆ ಆಗಲ್ವಾ, ಅದಕ್ಕೋಸ್ಕರ ಮಾತಾಡಿಸ್ದೆ ಅಷ್ಟೇ. ಮುಚ್ಚಿಗೆ ಬಾಯಿನ ಸಾಕು. ಓಹೋ ಏನು ಅವ್ರು ಬಂದ್ಬಿಟ್ರೆ ಅಂತ ನಾನು ಮಾತಾಡಿಸ್ಬಿಟ್ಟೆ ಅಂತ ಹೇಳೋದು. ನಾನು ಇಲ್ವಾ ಇಲ್ಲಿ ಗುಂಡ್ಕಲ್ ಕುತ್ಕೊಂಡಿಲ್ವಾ ನಾನು ಮಾತಾಡಿಸ್ದೆ ಅವ್ರನ್ನ. ಓಹೋ ಏನ್ರಕ್ಕ, ಏನ್ ಸಮಾಚಾರ? ಬಹಳ ದಿವಸ ಆಯ್ತು ನಿಮ್ಮ ನೋಡಿ, ಏನ್ ಸಮಾಚಾರ? ಏನು ಇಲ್ಲ ಕಣ್ಮುನಿಯಕ್ಕ. ನೀವೇನೋ ಮಹದೇಶ್ವರ ದೇವಸ್ಥಾನಕ್ಕೆ ಹೋಗಿದ್ರಿ ಅಂತ ಹೇಳ್ಬಿಟ್ಟು ಊರಲ್ಲೆಲ್ಲ ಮಾತಾಡ್ಕೊಳ್ತಿದ್ರು. ಹಂಗಾಗಿ ನೋಡ್ರಿ ನಮ್ಮ ಮುನಿಯಮ್ಮವರು ಯಜಮಾನ್ರು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದು ಬಹಳ ಒಳ್ಳೆಯ ಕೆಲಸ ಮಾಡಿದ್ರು. ಯಾವಾಗ್ಲೂ ಗಂಡ ಹೆಂಡತಿ ಬಹಳ ಚೆನ್ನಾಗಿರ್ತಾರೆ ಅಂತ ಹೇಳ್ಬಿಟ್ಟು ಇಡೀ ಊರೇ ಮಾತಾಡುತ್ತೆ. ಹಂಗಾಗಿ ಹಿಂಗೆ ಆದಾಗ ಹೋಗ್ತಿದ್ವಾ, ನಿಮ್ಮನ್ನು ನೋಡಿದ್ವಾ, ಹಂಗಾಗಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ನಮ್ಮೂರಲ್ಲಿ ಮಹದೇಶ್ವರ ಸ್ವಾಮಿ ಅಂತಂದ್ರೆ ಬಹಳ ಜನ ಇಷ್ಟಪಡ್ತಾರೆ. ಕೊಳ್ಳೇಗಾಲ ಐತಲ್ಲ ಮಹದೇಶ್ವರ ಬೆಟ್ಟ, ಅಲ್ಲಿಗಂತೂ ವರ್ಷಕ್ಕೊಂದ್ಸರಿ ಹೋಗ್ಬರ್ತಾರೆ ನಮ್ಮೂರವರೆಲ್ಲ. ಶಿವರಾತ್ರಿ ಹಬ್ಬದಾಗಂತೂ ಕೇಳಲೇಬೇಡ್ರಿ ನೀವು, ಅಷ್ಟು ಜನ ಸೇರಿರುತ್ತೆ. ಈ ಮಹದೇಶ್ವರ ಸ್ವಾಮಿಗಂತೂ ಹೂವಿನಿಂದ ಅಲಂಕಾರ ಮಾಡಿ ಮುಚ್ಚೋಗಿರುತ್ತೆ. ಹಬ್ಬ ನೋಡಕ್ಕೆ ಒಂದೆರಡು ಕಣ್ಣು ಸಾಲದು. ನೀವು ಇವತ್ತು ಮಹದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿರಿ ಅಂತ ಹೇಳ್ಬಿಟ್ಟು ನಮ್ಮ ಕಿವಿ ಬಿದ್ದಿದ್ದು ಬಹಳಷ್ಟು ಖುಷಿ ಆಯ್ತಮ್ಮ. ಹಂಗಾಗಿ ನಿಮ್ಮ ದರ್ಶನ ಗಂಡ ಹೆಂಡತಿ ದರ್ಶನ ಮಾಡಿದ್ರೆ ನಿಜವಾಗ್ಲೂ ಮಹದೇಶ್ವರ ಸ್ವಾಮಿ ದರ್ಶನ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ದೊಡ್ಡವರೆಲ್ಲ ಮಾತಾಡ್ಕೊಳ್ತಿದ್ರು. ಅದಕ್ಕೆ ನಾನು ಪಂಕಜಮ್ಮ ಬಂದು ನಿಮ್ಮನ್ನ ಕಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಮ್ಮ. ಯಾವುದಕ್ಕೂ ಬೇಜಾರು ಮಾಡ್ಕೋಬೇಡ್ರಿ ಪಾಪ. ದುಬೈ ರಾಜಪ್ಪಣ್ಣ ನೋಡ್ರಿ ಎಂತ ಒಳ್ಳೆ ಮನುಷ್ಯ. ರಾಜಣ್ಣ ಇಲ್ಲ ಅಂತಂದ್ರೆ ನಿಜವಾಗ್ಲೂ ಈಶ್ವರಣ್ಣರಿಗೆ ಬೆಳಕರಿಯಲ್ಲ. ಸರಳ ಸಜ್ಜನಕ ಪ್ರಾಮಾಣಿಕ ವ್ಯಕ್ತಿ ಅಂತಂದ್ರೆ ನಮ್ ದುಬೈ ರಾಜಣ್ಣರು. ಅಂಥವ್ರನ್ನ ನೀವು ಮದುವೆ ಆಗಿದೆ ಅಂತಂದ್ರೆ ನೀವು ನಿಜವಾಗ್ಲೂ ಪುಣ್ಯವಂತರ ಸರಿ ಬಿಡ್ರಿ. ಇದೇನಕ್ಕ ಹಿಂಗೆ ಹೇಳ್ತಿದ್ಯಾ? ಒಳ್ಳೆ ಜಾಕ್ ಆಗ್ತಿದ್ಯಾ ನೋಡೋದ್ಲಾಗೆ. ನಮ್ ರಾಜಪ್ಪರು ಬಹಳ ಒಳ್ಳೆಯವರು ಅಂತ ಗೊತ್ತಾದ್ಮೇಲೆ ಕಂಡು ನಾನು ಮದುವೆ ಆಗಿದ್ದು. ನಿಜವಾಗ್ಲೂ ಅವರಿಗೂ ಕೂಡ ಬಹಳ ಒಳ್ಳೆ ಗುಣ ಐತೆ. ಉಂಕಣ್ ಹೇಳ ಮುನಿಯಾಗ, ನೀವ್ ಹೇಳ್ತಿರೋದು ಕರೆಕ್ಟೆ. ಒಂದು ಕುಡಿಯಲ್ಲ, ಒಂದು ಸಿಗರೇಟ್ ಸೇದಲ್ಲ, ಆಮೇಲೆ ಮಟನ್ ತಿನ್ನಲ್ಲ, ಇಸ್ಪೀಟ್ ಆಡಲ್ಲ, ಯಾವುದೇ ಕೆಟ್ಟ ಅಭ್ಯಾಸಗಳು ಇಲ್ಲ. ನಮ್ಮ ಈಶ್ವರಣ್ಣವರು ಅಷ್ಟೇ, ಅವರಿಗೂ ಈ ಥರ ಕೆಟ್ಟ ಅಭ್ಯಾಸ ಯಾರೂ ಇಲ್ಲ. ಅಂತ ಒಳ್ಳೆ ಗಂಡಂತ ನೀನು ಪಡೆದಿರೋದು ನಿಜವಾಗ್ಲೂ ಈ ಕಲಿಯೋದು ಪುಣ್ಯನೇ ಸರಿ ಕಣೇಳು. ಹಂಗಂದಂಗೆ ಇವತ್ತು ಮಹದೇಶ್ವರ ಸ್ವಾಮಿಲಿ ಏನೇನಿತ್ತು ವಿಶೇಷವಾಗಿದ್ದು ಇವತ್ತು? ಹಬ್ಬ ಏನು ನಮ್ಮ ಯಜಮಾನರನ್ನ ಈಶ್ವರಣ್ಣನ ಏನು ಆಡಿ ಹೊಗಳ್ಬಿಟ್ಟ ಮಾತ್ಲಾಗೆ. ನೀನು ಆಡಿ ಹೊಗಳಿದಕ್ಕೆ ಇವ್ರ ದೇಹ ಮಾತ್ರ ಇದೈತೆ, ಮನಸ್ಸು ಮತ್ತೆ ಆಮೇಲೆ ಮೈಂಡು ಆಕಾಶದಲ್ಲಿ ಹಾರಾಡ್ತೈತೆ ಅಲ್ವೇನ್ರಿ? ಸೀದಾ ನಾಲ್ಕು ಹೋಗ್ಬೇಡ್ರಿ ಅತ್ಲಾಗೆ, ಹಾರಾಡ್ಕೊಂಡು ಇಲ್ಲೇ ಕುತ್ಕೊಳ್ರಿ ಅತ್ಲಾಗೆ. ನಾನೇನು ಹಾರಾಡಲ್ಲಪ್ಪ, ನಾನು ದೇವ್ರು ಕುಂತಂಗೆ ಸುಮ್ಮನೆ ಕುಂತಿದ್ದೀನಿ. ನಿನಗೆ ಯಾಕೆ ಒಂಥರ ಅನ್ನಿಸ್ತಿರೋದು, ಸುಮ್ಮನಿರು. ಅಕ್ಕ ಅಲ್ಮೇಲಕ್ಕ ಪಂಕಜಮ್ಮ, ಇವತ್ತು ಮಹದೇಶ್ವರ ಸ್ವಾಮಿಗೆ ಏನ್ ಸಂಪಿಗೆ ಹೂವಿಂದ ಮತ್ತೆ ಮಲ್ಗೆ ಹೂವಿಂದ ಜೋರಾಗಿ ಅಲಂಕಾರ ಮಾಡಿದ್ರು, ತುಳಸಿ ಹಾರ ಹಾಕಿದ್ರು. ನೋಡಕ್ ಒಂದೆರಡು ಕಣ್ಣು ಸಾಲದು ಅಕ್ಕ. ಬಹಳ ಚೆನ್ನಾಗಿ ಮಹಾಮಂಗಳಾರತಿ ಮಾಡಿದ್ರು, ಪೂಜೆ ಮಾಡಿದ್ರು. ಏನ್ ಕರೆಂಟಿನ ಧಕ್ಕೆ ಬೇರೆ ಐತಾ, ಸ್ವಿಚ್ ಹಾಕಿದ ತಕ್ಷಣ ಡಬ್ಬ 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 ಅಂತ ಬಡ್ಕೋಬೋದು. ಅದು ಅಲ್ಲದೆ
ಅಲ್ದಲೆ ಕೊಳ್ಳೇಗಾಲದಲ್ಲಿ ಮಾದೇಶ್ವರ ಬೆಟ್ಟದಲ್ಲಿ ಮಾದೇಶ್ವರ ಸ್ವಾಮಿ ಹುಲಿ ಮೇಲೆ ಕೂತಿರೋದು ಐತಲ್ಲ ಆ ಥರದ ಪ್ರತಿಮೆ ಬೇರೆ ಒಂದು ಐತೆ. ಅದಕ್ಕೂ ಕೂಡ ಫುಲ್ಲು ಹೂವಿನೆಲ್ಲ ಹಾರ ಹಾಕ್ಬಿಟ್ಟು ಹೂವು ಕಟ್ಟಿರೋ ಹಾರ ಹಾಕ್ಬಿಟ್ಟು ಭಾಳ ಚೆನ್ನಾಗಿ ಹಾರ ಮಾಡಿದ್ರು ಅತ್ಲಾಗೆ. ಏನು ಸರ್ದಿ ಸಾಲ ನಿಂತ್ಕೊಂಡು ಅತ್ಲಾಗೆ ದೇವ್ರ ದರ್ಶನ ಮಾಡ್ಬಿಟ್ರು ಅತ್ಲಾಗೆ. ಅನ್ನ ಸಂತರ್ಪಣೆ ಅಂತಂದು ಕೇಳಲೇಬೇಡ ನೀನು, ಎಲ್ಲ ಬಫೆ ಸಿಸ್ಟಮ್ ಇತ್ತು. ಊಟಕ್ಕೆ ಒಂದು ಅರ್ಧ ಕಿಲೋಮೀಟರ್ ಅಷ್ಟು ದೂರದಿಂದ ಜನಗಳೆಲ್ಲ ನಿಂತಿದ್ರು ಅತ್ಲಾಗೆ. ಓಟು, ಕಾರು, ಬೈಕು, ಸ್ಕೂಟ್ರು ಏನೇನಿದಾವೆ ಎಲ್ಲ ವೆಹಿಕಲ್ಗಳು ಇವತ್ತು ಅಲ್ಲಿಗೆ ಬಂದಿದ್ವಾ. ಮಾದೇಶ್ವರ ಸ್ವಾಮಿ ದರ್ಶನ ಮಾಡಕ್ಕೆ ಬಹಳಷ್ಟು ಕಡೆಯಿಂದ ಜನ ಬಂದಿದ್ರು ಭಕ್ತಾದಿಗಳು. ನಮಗಂತೂ ಬಹಳ ಚೆನ್ನಾಗಿ ಪ್ರಸಾದ ಸಿಕ್ಕಿದಂತೂ ಬಹಳ ಖುಷಿ ಆಗಾಯ್ತು. ಇವತ್ತು ಸೋಮವಾರ ಬೇರೆ ನೋಡ್ರಿ, ನಮ್ಮ ಪುಣ್ಯ ಬಹಳ ಚೆನ್ನಾಗಿತ್ತು. ದರ್ಶನನೂ ಚೆನ್ನಾಗಾಯ್ತು, ಅನ್ನ ಸಂತರ್ಪಣೆ ಚೆನ್ನಾಗಾಯ್ತು. ಅದಲ್ಲದೆ ಕರೆಕ್ಟ್ ಟೈಮಿಗೆ ದರ್ಶನ ಮುಗಿಸ್ಕೊಂಡಿದ್ದಂಗೆ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ಸು ಸಿಕ್ತು ಅತ್ಲಾಗೆ ಬಂದ್ವಿ. ಅಕ್ಕ ಮುನಿಯಕ್ಕ, ಮುಂದಿನ ಸರಿ ಹೋಗ್ಬೇಕಾರೆ ನಮ್ಮನ್ನು ಕರ್ಕೊಂಡು ಹೋಗಾಗ ನಾವು ಮಾದೇಶ್ವರ ಸ್ವಾಮಿ ದರ್ಶನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬಹಳ ಉತ್ಸುಕರಾಗಿದ್ದೀವಿ. ನಮ್ಗೆ ಹೊರಗಡೆ ಕರ್ಕೊಂಡು ಹೋಗೋರು ಇರೋದ್ಲಾಗೆ, ಹಂಗಾಗಿ ನೀವು ಹೋಗ್ತಿರಲ್ಲ ಅವಾಗ ನನ್ನ ಕರ್ಕೊಂಡು ಹೋಗ್ರಿ, ನಾನು ಬರ್ತೀನಿ, ಅಲ್ಲಿ ಮೇಲೆ ಅಕ್ಕನೂ ಬರುತ್ತೆ. ಏನಕ್ಕ? ಹೌದು ಕಣ್ರಿ ಮುನಿಯಮ್ಮ, ನಾನು ಮತ್ತೆ ಪಂಕಜಮ್ಮ ಇಬ್ರು ಬರ್ತೀವಿ. ಮುಂದಿನ ಸರಿ ಹೋಗ್ಬೇಕಾರೆ ದಯವಿಟ್ಟು ಮರಿದಂಗೆ ಹೇಳ್ರಿ, ನಾವು ಕೂಡ ನಿಮ್ಮ ಜೊತೆ ಸೇರ್ಕೊಂಡು ಮಾದೇಶ್ವರ ಸ್ವಾಮಿ ದರ್ಶನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮನ್ಸು ಮಾಡಿದೀವಿ. ಮಾದೇಶ್ವರ ಸ್ವಾಮಿ ಅಂತಂದ್ರೆ ನನಗಂತೂ ಬಹಳ ಇಷ್ಟ. ಮಾದೇಶ್ವರ ಸ್ವಾಮಿ ಭಕ್ತರು ಅಂತ ಕಾಣುತ್ತೆ ನಿನಗೆ. ಆಯ್ತು, ನೀವು ಹೇಳ್ದಂಗೆ ಮುಂದಿನ ಸರಿ ಮಾದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕಾರೆ ನಿಮ್ಮನ್ನ ಮರಿದಂಗೆ ಕರ್ಕೊಂಡು ಹೋಗ್ತೀನಿ. ನೋಡಿದ್ರೆ ನಿಮ್ಮೂರಲ್ಲೂ ಇದೇ ರೀತಿ ಮಾದೇಶ್ವರ ಸ್ವಾಮಿ ಭಕ್ತರು ಎಲ್ಲ ಕಡೆ ಇದ್ದಾರ? ಹಾಗಾದ್ರೆ ಜೈ ಮಹದೇಶ್ವರ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡ್ರಿ. ಹಾಗೇನೆ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತು ಅಂತಂದ್ರೆ ವಿಡಿಯೋನ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಾಮೆಂಟ್ ಮಾಡ್ರಿ. ಮರಿದಂಗೆ ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.